ಯಾವತ್ತೇ ಆಗಲಿ ಹೈ ಕ್ವಾಲಿಟಿ ಸ್ಟಾಕ್ಸ್ನ ಟ್ರೇಡ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸ್ಟಾಕ್ ಬ್ರೇಕ್ಔಟ್ ಆಗುತ್ತೆ. ಆ ಬ್ರೇಕ್ಔಟ್ ಆದಾಗ ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ಬೈ ಮಾಡೋದು. ಹೈ ಕ್ವಾಲಿಟಿ ಸ್ಟಾಕ್ಸಲ್ಲಿ ನೀವು ಟ್ರೇಡ್ ಮಾಡಿದಾಗ ನೀವು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಹೈ ಕ್ವಾಲಿಟಿ ಸ್ಟಾಕ್ಸ್ ಅನ್ನೋ ತಿಳ್ಕೊಳೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟಾಕ್ನ ನೋಡೋಣ. ಈಗ ಈ ಸ್ಟಾಕ್ ಬಂದು ನೀವು ಅಬ್ಸರ್ವ್ ಮಾಡಿದ್ರೆ ಇದಿಷ್ಟು ಸ್ಟೇಜ್ 3ಯಲ್ಲಿದೆ. ಯಾವತ್ತೇ ಆಗಲಿ ಈ ಸ್ಟೇಜ್ 3ಯಲ್ಲಿದ್ದಾಗ ನಾವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಸ್ಟೇಜ್ 3ಯಲ್ಲಿದೆ. ಮತ್ತು ಇನ್ನೊಂದು ಏನಂದರೆ ಇದು ಆ್ಯಟಿಟ್ಯೂಡ್ ಆಫ್ ಸ್ಟಾಕ್ ತುಂಬ ವರಸ್ಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆ್ಯಟಿಟ್ಯೂಡ್ ಆಫ್ ಸ್ಟಾಕ್ಸ್ ಅಂತ. ಅದರಲ್ಲಿ ಹೋದ್ರೆ ನೀವು ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ನೋಡಿ, ಈ ಥರ ಹೋಗುತ್ತೆ ಮತ್ತು ರಿಟರ್ನ್ ಬರುತ್ತೆ. ಈ ಥರ ಆ್ಯಟಿಟ್ಯೂಡ್ ಆಫ್ ಸ್ಟಾಕು ತುಂಬ ವರಸ್ಟ್ ಆಗಿದೆ. ಅದಕ್ಕೆ ನಾವು ಯೂಶ್ವಲಿ ನಾವೇನು ಮಾಡಿಬಿಡ್ತೀವಿ, ಇದು ರೆಸಿಸ್ಟೆನ್ಸ್ ಲೈನಾಗಿ ಡ್ರಾ ಮಾಡ್ಕೊತೀವಿ. ಯಾಕಂದರೆ ಕಂಟಿನ್ಯೂಸ್ ಇಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ರಿಟರ್ನ್ ಬರ್ತದೆ. ಇದು ಒಂಥರ ರೆಸಿಸ್ಟೆನ್ಸ್ ಲೈನಾಗೆ ಬಿಹೇವ್ ಮಾಡ್ತಾಯಿದೆ. ರೆಸಿಸ್ಟೆನ್ಸ್ ಲೈನಾಗಿ ಇದು ಬಿಹೇವ್ ಮಾಡಿದಾಗ ನಾವು ಇದು ಬ್ರೇಕ್ಔಟ್ ಆದಾಗ ತೊಗೊತೀವಿ ಯೂಶ್ವಲಿ. ಬಟ್ ಎಲ್ಲ ಟೈಮಲ್ಲೂ ಇವಾಗ ಹೆಂಗೋ ಇಲ್ಲಿ ವರ್ಕ್ ಆಗಿದೆ, ಮೇಲೆ ಹೋಗಿದೆ. ಬಟ್ ಎಲ್ಲ ಟೈಮಲ್ಲೂ ಇದೇ ಆಗಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ಥರ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಮತ್ತು ಹಂಗೆ ರಿಟರ್ನ್ ಬಂದಿದೆ. ಆ ಕಾರಣಕ್ಕೆ ನಾವು ಯಾವುದೇ ರೀತಿಯಾಗಿ ಇಲ್ಲಿ ಬೈ ಮಾಡಬಾರ್ದು ಈ ಥರ ಸ್ಟಾಕ್ಸ್ನ. ಸ್ಟೇಜ್ 3ಯಲ್ಲಿದ್ದಾಗ ಈ ಥರ ನೋಡಿದ್ರೆ ನೀವು ಯು ಶೇಪಲ್ಲಿ ಹಿಂಗೆ ಅಬ್ಸರ್ವ್ ಮಾಡ್ಬೋದು. ಇದೊಂದು ನಿಮಿಷ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ಲೈನು. ಈ ಥರ ಯು ಶೇಪಲ್ಲಿ ಇದೆ. ಹಿಂಗಿದ್ದಾಗ ಡೈರೆಕ್ಟ್ ನಾವು ಇಲ್ಲೆಲ್ಲೂ ಬೈ ಮಾಡಬಾರ್ದು. ಬೈ ಮಾಡೋದು ಯಾವಾಗ ಎಲ್ಲಿ ಬೈ ಮಾಡಬೇಕಂದ್ರೆ ಈ ಸ್ಟಾಕು ಇಲ್ಲಿ ಸ್ವಲ್ಪ ಪಾಸ್ ತೊಗೋಬೇಕು. ಇಲ್ಲಿ ಪಾಸ್ ಅಂದರೆ ಒಂದು 3-4 ಡೇಸು ಅಲ್ಲೇ ಸೈಡಲ್ಲೇ ಇರಬೇಕು. ಸೈಡಲ್ಲಿ ಇದ್ದಾದಮೇಲೆ ನೆಕ್ಸ್ಟ್ ಬ್ರೇಕ್ಔಟ್ ಕೊಡುತ್ತಲ್ವ, ಆಗ ಬೈ ಮಾಡಿದ್ರೆ ನೋಡಿ ನಿಮಗೆ ಇದು ಈ ಥರ ಬೇಸ್ ಫಾರ್ಮ್ ಆಗಿದೆ. ಯು ಥರ ಬೇಸ್ ಫಾರ್ಮ್ ಆಗಿದೆ. ಈ ಥರ ಇಲ್ಲೆಲ್ಲೂ ನೀವು ಸ್ಟೇಜ್ 3ಯಲ್ಲಿದ್ದಾಗ ಬೈ ಮಾಡಬಾರ್ದು. ಈ ಬೇಸಿಂದ ಆಚೆ ಈ ಥರ ಆಚೆ ಬಂದಿದೆ. ಆಚೆ ಬಂದಾಗ ಇಲ್ಲಿ ಅಟ್ಲೀಸ್ಟ್ ಒಂದು ಕಂಟಿನ್ಯೂಸ್ ಮೇಲೋದಾಗೂ ಬೈ ಮಾಡಬೇಡಿ. ಈ ಥರ ನೋಡಿ 3-4 ಡೇಸ್ ಇಲ್ಲೇ ಪಾಸ್ ಆಗಿದೆ. ಕನ್ಸಾಲಿಡೇಟ್ ಅಂದರೆ ಸೈಡ್ ವೇಸಲ್ಲೇ ಹೋಗ್ತಾಯಿದೆ. ನೀವು ಅಬ್ಸರ್ವ್ ಮಾಡ್ಬೋದು. 1 2 3 4 5 ಈ 5th ಡೇ 6th ಡೇ ನಿಮ್ಗೆ ಇಲ್ಲಿ ಅಪ್ ಮೂವ್ ಆಗಿದೆ. ಆ ರೀತಿ ಇದ್ದಾಗ ನೀವು ಸ್ಟಾಕ್ನ ಬೈ ಮಾಡಬೇಕು. ಇನ್ನೊಂದೇನೆಂದರೆ 7% ಕ್ಯಾಂಡಲ್ಸ್ ಇರಬೇಕು. ಅದು ಒಂದೊಂದು ಕ್ಯಾಂಡಲ್ಸ್ ಮೇಲೆ ಹೋಗ್ತಿರೋವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮೂವ್ ಆದಾಗ 11% ಹೋಗಿದೆ ಮತ್ತು ನೆಕ್ಸ್ಟ್ ಹಂಗೆ ಬಿದ್ದೋಗಿದೆ. ಅಂದರೆ ಇಲ್ಲಿ ಕಂಟಿನ್ಯೂಸ್ ಆ ಥರ ಒಂದು 7% 8% ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ಈ ಥರ ಪ್ರೆಸೆಂಟ್ ಆಗಿರಬೇಕು. ಒಟ್ಟು ಗ್ರೀನ್ ಕಲರ್ ಕ್ಯಾಂಡಲ್ಸ್ ಇರಬೇಕು ಜಾಸ್ತಿ ತುಂಬ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬಂದು ಅರೌಂಡ್ 15% ಕ್ಯಾಂಡಲ್ ಇದೆ. ಮತ್ತು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಇದೆ. ನೆಕ್ಸ್ಟ್ ಬಂದು 5%, ಅಟ್ಲೀಸ್ಟ್ ಒಂದು 5 to 7% ನೋಡಿ. ಇಲ್ಲಿ ನೆಕ್ಸ್ಟ್ ಇಲ್ಲೂ 6%. ಈ ಥರ ದೊಡ್ಡ ಕ್ಯಾಂಡಲ್ಸ್ ಇಲ್ಲಿ ನೋಡಿ ಮತ್ತೆ 7%. ಆ ಥರ 7 to 8% ಕ್ಯಾಂಡಲ್ಸ್ ಇಲ್ಲಿ ಪ್ರೆಸೆಂಟ್ ಆಗಿರಬೇಕು. ಪ್ರೆಸೆಂಟ್ ಇದ್ದಾಗ ಏನಂದ್ರೆ ಆ ಸ್ಟಾಕು ಸ್ಟ್ರೆಂತ್ ಇದೆ ಅಂತ. ಮತ್ತು ಈವನ್ ವಾಲ್ಯೂಮ್ ಕೂಡ ನಿಮ್ಗೆ ಒಳ್ಳೆ ವಾಲ್ಯೂಮಲ್ಲಿದೆ. ಈ ವಾಲ್ಯೂಮ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಳ್ಳೆ ವಾಲ್ಯೂಮ್ ಇದೆ. ಆವಾಗ ಈ ಥರ ಕ್ಯಾಂಡಲ್ಸ್ ಈ ಥರ ಸ್ಟಾಕ್ಸು ನಿಮಗೆ ಒಳ್ಳೆ ಅಪ್ ಮೂವ್ ಇರುತ್ತೆ. ಇಮಿಡಿಯೇಟಾಗಿ ನಾವು ಯಾವತ್ತೇ ಆಗಲಿ ಈ ಬ್ರೇಕ್ಔಟ್ ಆಗಿದೆ ಅಂದ್ಬಿಟ್ಟು ಬೈ ಮಾಡೋದು ಇದು ವರಸ್ಟ್ ಸ್ಟ್ರಾಟಜಿ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ಬ್ರೇಕ್ಔಟ್ ಆಗಿದೆ, ನಾಳೆ ಬೆಳಿಗ್ಗೆ ಅದು ಅಲ್ಲೇ ಸ್ಟೇ ಆಗುತ್ತಾ ಇಲ್ಲ ಅನ್ನೋದು ಇಲ್ಲಿ ವರ್ಕೌಟ್ ಆಗಿದೆ. ಎಲ್ಲ ಟೈಮಲ್ಲೂ ಇದೇ ಥರ ವರ್ಕೌಟ್ ಆಗಲ್ಲ. ನೀವು ಇನ್ ಕೇಸ್ ಇಲ್ಲೇನಾದರೂ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ತೊಗೊಂಡಿದ್ರೆ ನೆಕ್ಸ್ಟ್ ಡೇ ನೀವು ಫರ್ದರ್ ಹಂಗೆ ರಿಟರ್ನ್ ನೀವು ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ ಮತ್ತು ಇದರ ಸ್ಟಾಕಿಗೆ. ಅದಕ್ಕೆ ಸ್ಟೇಜ್ 3ಯಲ್ಲಿದೆ, ಅವಾಗ ಬೈ ಮಾಡಬಾರ್ದು. ಯಾವಾಗ ಇದು ಸ್ಟೇಜ್ 2ಗೆ ಎಂಟ್ರ್ ಆಗಿದೆ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಇಲ್ಲಿ ಬ್ಲ್ಯಾಕ್ ಲೈನ್ ಬಂದು 200 ಡೇ ಮೂವಿಂಗ್ ಆ್ಯಾವ್ರೇಜ್. ಇದ್ರ ಎಬೋ ಎಲ್ಲ ಇದ್ದಾವೆ. 50 ಡೇದು ಎಬೋ ಇದೆ, 20 ಡೇದು ಇಲ್ಲಿ ಆರೆಂಜ್ ಕಲರ್ ಬಂದು 20 ಡೇ, ಗ್ರೀನ್ 10 ಡೇ, 5 ಡೇಸ್ ಎಲ್ಲ ಎಬೋ ಇದ್ದಾವೆ. ಪ್ರೈಸ್ ಕೂಡ ಇದ್ರ ಎಬೋ ಇದೆ. ಆವಾಗ ಇದು ಸ್ಟೇಜ್ 2ಗೆ ಎಂಟ್ರಿ ಆಗ್ತಾಯಿದೆ. ಇವಾಗ ಇನ್ನೂ ಟ್ರಾನ್ಸಿಷನ್ ಆಗ್ತಿದೆ. ಈಗ ಈ ಟೈಮಲ್ಲಿ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಇದು. ಮತ್ತು ಇನ್ನೊಂದೇನೆಂದರೆ ಈ ಝೋನ್ ಇದೆಯಲ್ವ, ಇದು ಬ್ರೇಕ್ಔಟ್ ಝೋನ್. ಇದನ್ನು ರೆಸಿಸ್ಟೆನ್ಸ್ ಝೋನು, ಬ್ರೇಕ್ಔಟ್ ಝೋನು ಏನಾದರೂ ಅನ್ಬೋದು. ಇದನ್ನು ಇಲ್ಲಿಂದ ಅಟ್ಲೀಸ್ಟ್ ನಾವು ಒಂದು 12 to 15% ಆದರೂ ಇರಬೇಕು ಗ್ಯಾಪ್. ಒಂದು ನಿಮಿಷ ಹೇಗೆ 12 to 15% ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ನೋಡ್ಬೋದು ಇಲ್ಲಿ ಈ ಬ್ರೇಕ್ಔಟ್ ಝೋನ್ಗಿಂತ ಹೈಯಿಂದ 15% ಇದ್ದಾಗ ನೀವು ಇಲ್ಲಿ ಇಲ್ಲೆಲ್ಲಾದರೂ ತೊಗೋಬೋದು ನೀವು. ಮತ್ತೇನಾದರೂ ಇನ್ ಕೇಸ್ ಇಲ್ಲೆಲ್ಲಾದರೂ ಪಾಸ್ ಆಗೋದು ಒಂದು 2-3 ಡೇಸು,
ಮತ್ತು ಇಲ್ಲಿ ತೊಗೊಂಡು ಮತ್ತೆ ಬ್ರೇಕ್ಔಟ್. ಈ ಕ್ಯಾಂಡಲ್ಸ್ನ ಟ್ರೈ ಮಾಡಿದ್ರೆ ಸ್ವಲ್ಪ ಪ್ರಾಬಬಿಲಿಟಿ ವಿನ್ನಿಂಗ್ ಜಾಸ್ತಿ ಇರುತ್ತೆ ಇಲ್ಲಿ ಟ್ರೈ ಮಾಡೋದಕ್ಕಿಂತ. ಮತ್ತು ಫಸ್ಟ್ ಥಿಂಗ್ ಹೈ ಕ್ವಾಲಿಟಿ ಸ್ಟಾಕ್ಸ್ಗೆ ಅದು ಸ್ಟೇಜ್ 2 ಅಲ್ಲಿ ಇರಬೇಕು. ನೆಕ್ಸ್ಟ್ ಬಂದು ಅಟ್ಲೀಸ್ಟ್ ಒಂದು 7 to 8% ಇರೋ ಕ್ಯಾಂಡಲ್ಸು ಇಲ್ಲಿಂದ ಅಪ್ ಮೂವ್ ಆಗೋ ಟೈಮಲ್ಲಿ 7 to 8% ಇರೋ ಥರ ಕ್ಯಾಂಡಲ್ಸು ನೋಡಬೇಕು. 7% ಎಬೋ ಇರೋದು, 6% 7% ಎಬೋ ಇರಬೇಕು ಕಂಟಿನ್ಯೂಸ್ ಆಗಿ. ಆ ಥರ ಗ್ರೀನ್ ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ಹಿಂಗೆ ಅಪ್ ಮೂವ್ ಆಗಿರಬೇಕು. ಮತ್ತು ಇನ್ನೊಂದೇನೆಂದರೆ ವಾಲ್ಯೂಮ್ ಕೂಡ ಚೆನ್ನಾಗಿರಬೇಕು. ವಾಲ್ಯೂಮು ಚೆನ್ನಾಗಿರಬೇಕು. ಮತ್ತು ಔಟ್ ಆಫ್ ದ ಬೇಸ್, ಈ ಬೇಸ್ ಏನಿದೆಯೋ ಈ ಬೇಸ್ ಔಟ್ಸೈಡಲ್ಲಿ ಫಾರ್ಮ್ ಆಗಬೇಕು. ಅಲ್ಲಿಂದ ಮತ್ತು ಇಲ್ಲಿ ಕೆಳಗೆ ಅಟ್ಲೀಸ್ಟ್ ಒಂದು 12 to 15% ಆದರೂ ಎಕ್ಸಾಕ್ಟ್ ನಿಮ್ಗೆ ಸಿಗೋಲ್ಲ. ಅಟ್ಲೀಸ್ಟ್ ಒಂದು 10, 12, 15 ಆ ಥರ ನೋಡ್ಕೊಂಡು. ಮತ್ತು ಯಾಕಂದರೆ ನೀವು 5%, 4% ಇಲ್ಲೇ ಇದ್ದರೆ ಇಲ್ಲಿ ರಿಟರ್ನ್ ಬಂದುಬಿಡುತ್ತೆ. ಅಟ್ಲೀಸ್ಟ್ ಒಂದು 10 ಎಬೋ ಇದ್ದರೆ ನಿಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಇದು ಏನಿದ್ರು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲಲ್ವ, ಎಲ್ಲ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ನಿಮ್ಮ ಕಡೆ ಇರಬೇಕಂದ್ರೆ ಜಾಸ್ತಿ. ನೀವು ಯಾವತ್ತೇ ಆಗಲಿ ಸ್ಟಾಕ್ನ ಅಪ್ ಮೂವಲ್ಲಿದ್ದಾಗ, ಸ್ಟೇಜ್ 2 ಅಲ್ಲಿದ್ದಾಗ ತೊಗೋಬೇಕು. ಇನ್ನೊಂದೇನೆಂದರೆ ಕ್ವಾಲಿಟಿ ಆಫ್ ಸ್ಟಾಕ್ ಹೇಗೆ ಕಂಡುಹಿಡಿಯೋದು ಅಂದರೆ, ಇಲ್ಲಿ ನೋಡಿ ಪ್ರೀವಿಯಸ್ ಮೂವ್ಸು ತುಂಬ ಚಾಪಿ ಆಗಿದೆ. ಈಗ ಹೋಗುತ್ತೆ ಮತ್ತು ರಿಟರ್ನ್ ಬಂದುಬಿಡುತ್ತೆ, ಹೋಗುತ್ತೆ ಈ ಥರ ರಿಟರ್ನ್. ಇಲ್ಲಿ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿದೆ. ಈ ಥರ ತುಂಬ ಚಾಪಿ ಆಗಿದೆ ಸ್ಟಾಕು. ಇಲ್ಲೆಲ್ಲ ನೀವು ಟ್ರೇಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾವು ಪ್ರೀವಿಯಸ್ ಬಿಹೇವಿಯರ್ ನೋಡಿದ್ರೆ ಫ್ಯೂಚರ್ದು ಕ್ಯಾರೆಕ್ಟ್ರು ಹಾಗೇ ಇರುತ್ತೆ ಇದ್ರದ್ದು. ಈಗ ಇಲ್ಲಿ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬಿಹೇವಿಯರ್ ಅನ್ನೋದು ಚೇಂಜ್ ಆಗಿದೆ. ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾಯಿದೆ, ಸ್ವಲ್ಪ ಅಪ್ ಮೂವ್ 5-10%, 7% ಆ ಥರ ಅಪ್ ಮೂವ್ ಆಗ್ತಾಯಿದೆ. ನೀವು ಇಲ್ಲೆಲ್ಲ ಪ್ರೀವಿಯಸ್ಸಲ್ಲಿ ನೋಡಿದ್ರೆ ಇಲ್ಲೂ ಸ್ವಲ್ಪ ಕ್ಯಾರೆಕ್ಟರ್ ಪರವಾಗಿಲ್ಲ, ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾಯಿದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅರೌಂಡ್ 12% ಮತ್ತು 5%, 6-9% ಈ ಥರ ಅಪ್ ಮೂವ್ ಆಗ್ತಾಯಿದೆ. ಇಲ್ಲಿ ಕ್ಯಾರೆಕ್ಟರ್ ಸ್ವಲ್ಪ ಪರವಾಗಿಲ್ಲ. ಬಟ್ ನೀವು ಇಲ್ಲೆಲ್ಲ ತುಂಬ ನೋಡಿದ್ರೆ ರಿಟರ್ನ್ ಅಲ್ಲಿಗೆ ಬರ್ತಾಯಿದೆ. ಯೂಶಲಿ ಹೋಗಿರೋ ಸ್ಟಾಕ್ ಮತ್ತೆ ಅಲ್ಲಿ ರಿಟರ್ನ್ ಬರಬಾರ್ದು. ಈ ಥರ ಅಪ್ ಮೂವ್ ಹೋಗ್ತಾ ಇರಬೇಕು ಸ್ಟಾಕು. ಇದು ಓಕೆ, ಇದು ಡಿಸೆಂಟ್ ಕ್ಯಾರೆಕ್ಟರ್ ಇದೆ ಇದಕ್ಕೆ, ತುಂಬ ವರಸ್ಟಾಗೂ ಇಲ್ಲ, ತುಂಬ ಚೆನ್ನಾಗಿದೆ ಅಂತಲ್ಲ, ಆ್ಯಾವ್ರೇಜ್ ಕ್ವಾಲಿಟಿ. ಮೇ ಬಿ ಇಲ್ಲಿ ಚೇಂಜ್ ಆಗ್ಬೋದು ಕ್ವಾಲಿಟಿ ಆಫ್ ಸ್ಟಾಕ್. ಮತ್ತು ಬೇರೆ ಯಾವುದಾದ್ರೂ ನೋಡೋಣ. ಮಹೀಂದ್ರ ಆ್ಯಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸ್ ಅಂತ ಈ ಕಂಪ್ನಿ ನೋಡಿ. ಇದು ಫಸ್ಟ್ ಆಫ್ ಆಲ್ ನಾವು ಸ್ಟೇಜ್ 2 ಅಲ್ಲೇ ಇಲ್ಲ ಈ ಸ್ಟಾಕ್ನ. ಈಗಿನ್ನ ಇದು ಬ್ರೇಕ್ ಆಗ್ತಿದೆ. ಸ್ಟೇಜ್ 2 ಅಂದರೆ ಇವೆಲ್ಲ ಎಬೋ ಇರಬೇಕು, ಸ್ಟಾಕ್ ಪ್ರೈಸ್ ಎಲ್ಲ ಎಬೋ ಇರಬೇಕು. 50 days ಎಬೋ ಇರಬೇಕು, 20 days 10 days ಎಲ್ಲ ಈ ಬ್ಲ್ಯಾಕ್ ಲೈನ್ ಕಾಣಿಸ್ತದೆ ಎಲ್ಲ 200 days ಎಬೋ ಇರಬೇಕು. ಅದಕ್ಕೆ ನಾವು ಈ ಸ್ಟಾಕ್ನ ನಾವು ಟ್ರೇಡೇ ಮಾಡೋಕೆ ಇದು ಕ್ವಾಲಿಟಿನೂ ಸ್ಟಾಕ್ ಕ್ವಾಲಿಟಿನೂ ಚೆನ್ನಾಗಿಲ್ಲ ನೋಡಿ. ಈ ಥರ ಹೋಗುತ್ತೆ ಮತ್ತು ರಿಟರ್ನ್ ಬಂದುಬಿಡ್ತಾಯಿದ್ರು, ಹೋಗುತ್ತೆ ಈ ಥರ ರಿಟರ್ನ್ ಬರ್ತಾಯಿದೆ. ಈ ಥರ ಕ್ವಾಲಿಟಿ ಇದ್ದರೆ ನಾವು ಸ್ಟಾಕ್ನ ಟ್ರೇಡ್ ಮಾಡ್ಬಾರ್ದು. ಸಂವರ್ಧನ್ ಮದರ್ಸನ್ಸ್ ಲಿಮಿಟೆಡ್ ಇದು ಅಷ್ಟೇ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ಚೇಂಜ್ ಆಗಿದೆ. ಬಟ್ ಸ್ಟಿಲ್ ನೀವು ಇದರಲ್ಲಿ ನೋಡಿದ್ರೆ ಬರೀ 5% 3% ಆ ಥರ ಮೂವ್ಸೇ ಇದ್ದಾವೆ. ನಮಗೆ ಅಪ್ ಮೂವಲ್ಲಿದ್ದಾಗ ಇದು ಆ್ಯಾವ್ರೇಜ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಯೂಶಲಿ ನಾವು ಇಲ್ಲಿ ಕ್ಯಾಂಡಲ್ಸ್ನ ಚೆಕ್ ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಎಷ್ಟು ಪರ್ಸೆಂಟ್ ಮೂವ್ ಆಗ್ತದೆ ಅಂತ. ಅಟ್ಲೀಸ್ಟ್ ಒಂದು 7% 8% ಮೇಲೆ ಮೂವ್ ಆಗ್ತದೆ. ಇದೆಲ್ಲ 5% ಸ್ಟಾಕ್ ಮೂವ್ ಆಗ್ತವೆ. ಮ್ಯಾಕ್ಸ್ ಅಂದರೆ 5 ಮೂವ್ ಆಗೋದು, ಅದಕ್ಕಿಂತ ಜಾಸ್ತಿ ಮೂವ್ ಆಗೋಲ್ಲ. ಅದಕ್ಕೆ ಈ ಥರವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಮ್ಗೆ ಇದು ಕ್ವಾಲಿಟಿ ಆಫ್ ಸ್ಟಾಕು ಚೆನ್ನಾಗಿಲ್ಲ. ಆ್ಯಟಿಟ್ಯೂಡು ಓಕೆ, ಬಟ್ ನಾಟ್ ಗುಡ್. ಇದು ಸ್ವಲ್ಪ ಓಕೆ ಅಷ್ಟೇ, ಹೋಗುತ್ತೆ ಈ ಥರ ಅಪ್ ಟ್ರೆಂಡ್ ಆಗುತ್ತೆ, ಬಟ್ ಸ್ಲೋ ಆಗಿ ಮೂವ್ ಆಗುತ್ತೆ. ನಾವು ಯೂಶಲಿ ಸ್ವಲ್ಪ ಸ್ಟ್ರೆಂತ್ ಇರೋ ಸ್ಟಾಕ್ನ ತೊಗೋಬೇಕು. ಈಗ ಇನ್ನೊಂದು ನೋಡೋಣ, ಒರಾಕಲ್ ಫೈನಾನ್ಷಿಯಲ್ ಸರ್ವಿಸ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಥರ ಯು ಶೇಪಲ್ಲಿ ಫಾರ್ಮ್ ಆಗಿದೆ. ನಾವು ಇಲ್ಲಿ ಬ್ರೇಕ್ ಆಗಿ ಡೈರೆಕ್ಟ್ ಇಲ್ಲಿ ತನಕ ಹೋಗ್ಬಿಟ್ಟಿದೆ. ನಾವು ಈ ಬ್ರೇಕ್ಔಟ್ ಹತ್ರ ನಾವು ತೊಗೊಳಕ್ಕೆ ಕಷ್ಟ ಆಗುತ್ತೆ ಯೂಶಲಿ. ಯಾಕೆ ಕಷ್ಟ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಇದು ಮತ್ತೆ ರಿಟರ್ನ್, ಇಲ್ಲಿ ರೆಸಿಸ್ಟೆನ್ಸ್ ಲೈನು, ಇದರಿಂದ ಮತ್ತೆ ರಿಟರ್ನ್ ಬಂದುಬಿಡ್ಬೋದು. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ವೆಯ್ಟ್ ಮಾಡಬೇಕು. ಒಂದು ಅಪ್ ಮೂವ್ ಆದಮೇಲೆ ಇಲ್ಲಿ ಮೇಲಕ್ಕೆ ಹೋಗುತ್ತೆ, ಮತ್ತು ಇದೇ ಝೋನಲ್ಲೇ ಇರಬೇಕು ಒಂದು 5-10 days. ಇಲ್ಲಿ ತೊಗೊಂಡ್ರೆ ನೀವು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬೈ ಮಾಡ್ಕೊಂಡು ಹೋಗ್ಬೋದು. ಈ ಪಾಯಿಂಟ್ ಇಲ್ಲೆಲ್ಲಾದರೂ ನಾವು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಈ ರೀತಿ ಹೋಗ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲೆಂತ್ ಕೂಡ ನೀವು ರಿಟರ್ನ್ ಬಂದಿಲ್ಲ. ಇಲ್ಲಿ ನೋಡಿ
30% ಗ್ಯಾಪ್ ಇದೆ. ಅಟ್ಲೀಸ್ಟ್ ಒಂದು 10-15% ಆದರೂ ಗ್ಯಾಪ್ ಇದ್ದರೆ ಇಲ್ಲಿ 30 ಇದೆ. ನೀವು ಎಲ್ಲಿ ಬೇಕಾದ್ರೂ ತೊಗೊಂಡ್ರು ಅದು ಸ್ಟಾಕ್ ಮೇಲೆ ಹೋಗೋ ಚಾನ್ಸಸ್ ಇದೆ. ಬಟ್ ಇದು ಇನ್ನೊಂದೇನೆಂದರೆ ಇಲ್ಲೂ ಈ ಸ್ಟಾಕಲ್ಲೂ 8%, 9%, 20% ಈ ಥರದ ಸ್ಟಾಕ್ ಚೆನ್ನಾಗಿ ಅಪ್ ಮೂವ್ ಆಗುತ್ತೆ. ಬಟ್ ಇಲ್ಲೆಲ್ಲ ಸ್ವಲ್ಪ ಸ್ಲೋ ಆಗಿದೆ. ಬಟ್ ನೀವು ಟ್ರೈ ಮಾಡ್ಬೋದು ಈ ಥರ ಸ್ಟಾಕ್ ಕೂಡ. ನೋಡಿ, ಈ ಥರ ಯು ಶೇಪಲ್ಲಿ ಇರಬೇಕು ಯಾವತ್ತೇ ಆಗಲಿ. ಈ ಬೇಸ್ ಈ ಥರ ಫಾರ್ಮ್ ಆದಮೇಲೆ ಸ್ಟೇಜ್ 12 ಇದ್ದು ಆಮೇಲೆ ಬ್ರೇಕ್ಔಟ್ ಆದಮೇಲೆ ನೀವು ತೊಗೋಬೇಕು ಸ್ಟಾಕು. ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್. ನಾವು ಯೂಶ್ವಲಿ ಏನು ಮಾಡಿಬಿಡ್ತೀವಿ, ಈ ಬ್ರೇಕ್ಔಟ್ ಹತ್ರನೇ ತೊಗೊಂಡ್ಬಿಡ್ತೀವಿ. ಈ ಬ್ರೇಕ್ಔಟ್ ಹತ್ರ ತೊಗೊಂಡ್ರೆ ಚಾನ್ಸಸ್ ಅನ್ನೋದು ಕಡಿಮೆ ಇರುತ್ತೆ. ಈ ನೆಕ್ಸ್ಟ್ ಪಾಸ್ ತೊಗೊಳೋದು ಒಂದು ಕನ್ಸಾಲಿಡೇಟೆಡ್ ಆಗ ಬೇಸ್ ಹತ್ರ ತೊಗೊಂಡ್ರೆ ನಿಮ್ಗೆ ಪ್ರಾಬಬಿಲಿಟಿ ಆಫ್ ವಿನಿಂಗ್ ಚೆನ್ನಾಗಿರುತ್ತೆ.